ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಪವಿತ್ರವಾದ ನಾಮದಲ್ಲಿ ವಂದನೆಗಳು. ಮತ್ತೊಂದು ದಿವಸ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕಾಗಿ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ದೇವರು ಕೊಟ್ಟಂಥ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ದೇವಾದಿದೇವನಿಗೆ ನಾವು ಸ್ತೋತ್ರ ಮಾಡೋಣ. ಈಗಾಗಲೇ ನಾವು ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಸೊ ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನ. ಮೊದಲ ಯೋಹಾನ 3ನೇ ಅಧ್ಯಾಯ 16ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲ ಯೋಹಾನ ಓದಿ. ಮೊದಲ ಯೋಹಾನ 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ಪ್ರೀತಿ ಇದ್ದದ್ದೆಂದು ನಮಗೆ ತಿಳಿದು ಬಂದಿದೆ. ಫೆಬ್ರವರಿ 14ನೇ ತಾರೀಕು ಹೋಯ್ತಲ್ವಾ? ಏನು 14ನೇ ತಾರೀಕು ವಿಶೇಷ? ಬೂದಿ ಬುಧವಾರ ಅಂತ ಒಬ್ಬರು ಅಂತ ಇದ್ದಾರೆ, ಲವರ್ಸ್ ಡೇ ಅಂತ ಇನ್ನೊಬ್ಬರು ಅಂತ ಇದ್ದಾರೆ. ಓಕೆ, ಬೂದಿ ಬುಧವಾರ ದಿನ ಹೌದು ಲವರ್ಸ್ ಡೇ. ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ನೋಡುವುದಾದರೆ ಏನಂದ್ರೆ ಲವರ್ಸ್ ಡೇ. ಈ ವಾಕ್ಯ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ? ಸೊ ಪ್ರೀತಿಯ ಬಗ್ಗೆ ಮಾತನಾಡುವಾಗ ಇಲ್ಲಿ ಕ್ರಿಸ್ತನ ಪ್ರೀತಿ ಇಂಥದ್ದು ಎಂದು ಇಲ್ಲಿ ಹೇಳ್ತಾ ಇದೆ. ಕೆಲವು ಸಾರಿ ಹೇಳ್ತಾರೆ, ಅಯ್ಯೋ ನೀನು ಯಾವಾಗಲೂ ನನ್ನ ಪ್ರೀತಿ ಮಾಡ್ತೀಯಾ ಅಂತ ಹೇಳ್ತೀಯ, ಆದರೆ ಏನು ಗಿಫ್ಟ್ ಕೊಟ್ಟಿಲ್ಲ, ಗ್ರೀಟಿಂಗ್ ಕಾರ್ಡ್ಸ್ ಕೊಟ್ಟಿಲ್ಲ, ಏನು ತಗೊಟ್ಟಿಲ್ಲ, ಎಲ್ಗೂ ಕರ್ಕೊಂಡೋಗಿಲ್ಲ, ಏನೂ ಮಾಡಿಲ್ಲ, ಆದರೆ ಮಾತ್ರ ನೀನು ಹೇಳೋದೇನಂದ್ರೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯ ಅಂತಾರೆ ತಾನೆ. ಹುಡುಗರಾಗಲಿ ಹುಡುಗಿರಾಗಲಿ ಹೇಳೋ ಮಾತು ಇಲ್ಲ. ಒಂದು ವೇಳೆ ಗಂಡ ಇಲ್ಲ ಹೆಂಡತಿ ಕೂಡ ಅದೇ ಮಾತಂತಾರೆ. ಏನಂತ? ಸುಮ್ಮನೆ ನೀನು ಪ್ರೀತಿ ಮಾಡ್ತೀಯ ಅಂತೀಯ, ಆದರೆ ಏನೂ ಕೊಡಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ, ಏನೂ ಮಾಡಲ್ಲ. ಮತ್ತೆ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಅದಕ್ಕೆ ಕೆಲವರು ಹೇಳ್ತಾರೆ, ಕರ್ಕೊಂಡೋದ್ರೇನೆ ಕೊಡಿಸಿದ್ರೇನೆ ಪ್ರೀತಿ ಇದೆಯಂತ, ಇಲ್ಲ ಅಂದರೆ ಇಲ್ವಾ ಅಂತ ಕೇಳ್ತಾರೆ. ಆದರೆ ಅವರು ಕೇಳೋದ್ರಲ್ಲಿ ಸತ್ಯ ಇದೆ. ಯಾಕೆಂದರೆ ಪ್ರೀತಿ ಮಾಡ್ತೇವೆ, ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬಾಯಲ್ಲಿ ಹೇಳಿ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀನು ನಿಜವಾಗಿ ನಾನು ಪ್ರೀತಿ ಮಾಡ್ತೀಯ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಅದನ್ನು ನಾವಿಲ್ಲಿ ಹೋಲಿಕೆ ಮಾಡಿಬಿಟ್ಟು ಯೇಸುವಿನ ಪ್ರೀತಿ ಇಂಥದ್ದೇ ಎಂದು ಹೇಳುವಾಗ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಅಲ್ವಾ? ದೇವರು ಏನು ಹೇಳ್ತಾರೆ ನಮಗೆ? ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸುತ್ತಾನೆ ಅನ್ನುವುದಕ್ಕೆ ಆತನೇನಾದರೂ ಮಾಡಿರ್ಬೇಕಲ್ವಾ? ಏನಾದರೂ ಆತನು ಮಾಡಿದ್ರೆ ತಾನೇ ನಿಜವಾಗಿಯೂ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಂತ ಹೇಳಿದೆ. ಅರ್ಥ ಆಯ್ತಾ? ಈಗ ಜನ ಹೇಳೋದು ಹಾಗೆ ತಾನೆ, ನೀನು ಸುಮ್ಮನೆ ಬಾಯಲ್ಲಿ ಹೇಳ್ತೀಯ, ನೀನೇನು ಕೊಡಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ, ಏನೂ ಮಾಡಲ್ಲ, ಹಂಗೆ ಮಾಡಿದ್ರೇನೆ ನೀನನ್ನು ಪ್ರೀತಿಸ್ತೀಯ ಅಂತ ಹೇಳುವ ಹಾಗೆ ಈಗ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ, ನೀವು ನಮ್ಮನ್ನ ಪ್ರೀತಿ ಮಾಡೋದಾದ್ರೆ, ತಂದೆ ತಾಯಿಗಳನ್ನ ಮಕ್ಕಳು ಪ್ರೀತಿ ಮಾಡೋದಾದ್ರೆ ಮಕ್ಕಳೇನು ಮಾಡಬೇಕು? ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಬೇಕು. ಹೊರಗಡೆ ಹೋದಾಗಲೂ ತಂದೆ ತಾಯಿಗಳಿಗೆ ಕರೆ ಮಾಡಬೇಕು. ದೂರ ಇದ್ದಾಗಲೂ ಏನು ಮಾಡಬೇಕು? ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಗಾಗ ಅವನ್ನ ಸಂಧಿಸ್ಬೇಕು. ಇದೆಲ್ಲವೂ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಕ್ಕಳು ನಮ್ಮನ್ನ ಪ್ರೀತಿ ಮಾಡ್ತಾರಪ್ಪ. ಯಾಕೆಂದ್ರೆ ಅವ್ರು ನೋಡಿ ಅವರಲ್ಲಿ ಇದೆಲ್ಲ ಮಾಡ್ತಾರೆ. ಹಳ್ಳಿಗಳಲ್ಲಿರುವಾಗ ಟೌನಲ್ಲಿರುವಂಥ ತಂದೆ ತಾಯಿಗಳು ಟೌನಲ್ಲಿರುವಂಥ ಮಕ್ಕಳು ಹಳ್ಳಿಗಳಲ್ಲಿರುವ ಹೋಗುವಾಗ ತಂದೆ ತಾಯಿಗಳು ಹೇಳ್ಕೊಳ್ತಾರೆ, ನಮ್ಮ ಮಕ್ಕಳು ಊರಿಗೆ ಬಂದಾಗ ನೋಡಪ್ಪ ನಮ್ಮ ಮೇಲೆ ಎಷ್ಟು ಪ್ರೀತಿ ಗೊತ್ತಾ, ಯಾವಾಗಲೂ ಫೋನ್ ಮಾಡ್ತಾರೆ, ಯಾವಾಗಲೂ ಏನಾದರೂ ತಗೊಂಬರ್ತಾರೆ, ಯಾವಾಗಲೂ ನಾವು ಹೇಳ್ದಂಗೆ ಕೇಳ್ತಾರೆ. ಅದರಿಂದ ಗೊತ್ತಾಗುತ್ತೆ ನಮ್ಮ ಮಕ್ಕಳು ನಮ್ಮನ್ನು ಏನು ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಓಕೆ, ತಂದೆ ತಾಯಿಗಳು ಹೇಳ್ತಾರೆ ನಮ್ಮ ಮಕ್ಕಳು ಇದನ್ನು ಮಾಡೋದ್ರಿಂದ ನಮ್ಮ ಮೇಲೆ ಪ್ರೀತಿ ಇದೆ ಅಲ್ವಾ? ಅದನ್ನು ಮಾಡೋದ್ರಿಂದ ನಮ್ಮ ಮೇಲೆ ಪ್ರೀತಿ ಇದೆ. ರೈಟ್. ಹಾಗೆ ನೋಡಿ, ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಮಕ್ಕಳು ಈ ರೀತಿ ಮಾಡಿದಾಗ ಪ್ರೀತಿ ಇದೆ ಎಂದು, ಗಂಡ ಇಲ್ಲ ಹೆಂಡತಿ ಕೂಡ ಗಂಡ ಏನಂತಾಳೆ, ಹೆಂಡತಿ ತನಗಿಷ್ಟವಾಗಿ ನಡ್ಕೊಂಡಾಗ
ತನಗಿಷ್ಟವಾದ ಅಡಿಗೆ ಮಾಡಿಕೊಟ್ಟಾಗ, ತನಗಿಷ್ಟವಾಗಿ ಮನೆಯಲ್ಲಿ ನಡ್ಕೊಂಡಾಗ ಗಂಡ ಹೇಳ್ತಾನೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ. ಹೆಂಡತಿ ಕೂಡ ಹಾಗೆ ಹೇಳ್ತಾಳೆ, ಗಂಡನ ಕುರಿತಾಗಿ ನೀನು ಇದೆಲ್ಲ ಮಾಡಿದ್ರೇನೆ ನನಗೆ ನಿನ್ನ ಏನು ಪ್ರೀತಿ ಅಂತ ತೋರಿಸ್ತದೆ ಅಂತೇಳಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಒಬ್ಬ ಗಂಡ ಇಲ್ಲ ಹೆಂಡತಿ ಇಲ್ಲ ತಂದೆ ತಾಯಿಗಳು, ಒಬ್ಬ ಪ್ರೀತಿ ಮಾಡುವ ಹುಡುಗ ಹುಡುಗಿ, ಇವರೆಲ್ಲರೂ ಹೇಳೋದೇನೆಂದ್ರೆ, ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಅದನ್ನ ಕ್ರಿಯೆಯಲ್ಲಿ ತೋರಿಸ್ಬೇಕು, ಬರೀ ಬಾಯಲ್ಲಿ ಅಲ್ಲ. ಬರೀ ಬಾಯಲ್ಲಿ ಅಲ್ಲ. ಬಾಯಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ತಾರೆ, ಎಷ್ಟು ಬೇಕಾದ್ರೂ ಹೇಳ್ತಾರೆ, ನಾನು ಎಷ್ಟೋ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಎಷ್ಟೋ ಪ್ರೀತಿ ಮಾಡೋದನ್ನ ಕ್ರಿಯೆಯಲ್ಲಿ ತೋರಿಸಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯವನ್ನು ಗಮನಿಸಿರಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಹೇಗೆ ತಿಳಿದು ಬಂತು ಯೇಸುವಿನ ಪ್ರೀತಿ? ಕೊನೆಗೆ ಪ್ರಾಣ ಕೊಟ್ಟಿದ್ರಲ್ಲಿ ನಮಗೆ ಗೊತ್ತಾಯಿತು ಯೇಸುವಿನ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ. ಹೌದಲ್ವಾ? ಕೆಲವು ಸಾರಿ ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಓದುವಾಗ ಹೇಳ್ತಾರೆ, ಯಾವುದೋ ಒಂದು ಸಮಸ್ಯೆ ಆಯಿತು. ಈಗ ರೀಲ್ಸ್ ಅಲ್ಲಿ ಎಲ್ಲ ಕೆಲವು ಸಾರಿ ಮಾಡಿರ್ಬೋದು, ನಾನು ನೋಡಿಲ್ಲ ಎಲ್ಲಿನೂ. ಕೆಲವು ಸಾರಿ ಒಂದು ಹುಡುಗಿಗೆ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, ಒಬ್ಬ ಹುಡುಗ ಏನಾದರೂ ಬಿಟ್ಬಿಟ್ಟ ಅಂದ್ರೆ ಆ ಹುಡುಗಿ ಪ್ರಾಣವನ್ನೇ ಬಿಟ್ಬಿಡ್ತಾಳೆ, ಹುಡುಗ ಪ್ರಾಣವನ್ನೇ ಬಿಟ್ಬಿಡ್ತಾರೆ, ಎಲ್ಲೋ ಏನೋ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅದು ಕೊಡ್ತಾರೆ, ಅಯ್ಯೋ ಪಾಪ ಆ ಹುಡುಗ ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ, ಅಯ್ಯೋ ಆ ಹುಡುಗಿ ಎಷ್ಟು ಪ್ರೀತಿ ಮಾಡ್ತಾ ಇದ್ಲೋ, ನೋಡಿ ಪ್ರಾಣನೇ ಬಿಟ್ಬಿಟ್ರಪ್ಪ. ಅಷ್ಟರ ಮಟ್ಟಿಗೆ ಅಂದ್ರೆ ಪ್ರಾಣವನ್ನು ಬಿಟ್ಟಾಗ ಅದು ಒಂದು ಅಯ್ಯೋ ಎಷ್ಟು ಪ್ರೀತಿ ಇಟ್ಟಿದ್ರು ಅನ್ನುವಂಥದ್ದನ್ನ ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಮೊದಲನೆಯ ಉದಾಹರಣೆ ಏನೆಂದರೆ, ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನ ಶಿಲುಬೆಯ ಮೇಲೆ ಕೊಟ್ಟಿದ್ದಾರೆ. ಯೇಸುವಿನ ಪ್ರಾಣವನ್ನ ಆತನು ಕೊಟ್ಟಿದ್ದರಲ್ಲಿ ನಮ್ಮ ಮೇಲೆ ಎಷ್ಟು ಆತನು ಪ್ರೀತಿ ಇಟ್ಟಿದ್ದಾನೆ ಎಂಬುದು ನಮಗೆ ತಿಳಿದು ಬಂತು. ಈಗ ಎರಡನೇ ಭಾಗ ಹೇಳ್ತಾ ಇದೆ, ಅಲ್ಲಿ ಹೋದ್ರೆ ಎರಡನೇ ಭಾಗ, ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ. ಓ, ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ. ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂತೆ ನಾವು ಕೂಡ ಇತರರನ್ನ ಪ್ರೀತಿಸ್ತೇವೆ ಅನ್ನುವುದು ರುಜುಪಡಿಸಲಿಕ್ಕೆ, ತೋರಿಸಲಿಕ್ಕೆ ಏನ್ ಮಾಡ್ಬೇಕಂತೆ? ನಾವು ಕೂಡ ನಮ್ಮ ಯಾರಿಗೋಸ್ಕರ? ಸಹೋದರರಿಗೋಸ್ಕರ. ಬೈಬಲ್ ಏನಾದರೂ ಪ್ರೇಯಸಿ ಪ್ರಿಯಕರ ಅಂತ ಹೇಳ್ಬಿಟ್ಟಿದ್ರೆ ಇನ್ನೇನು ಬೈಬಲ್ ಹಂಗೆ ಇಟ್ಕೊಂಡು, ನೋಡಿ ಬೈಬಲ್ ಹೇಳ್ತಾ ಇದೆ, ಎಲ್ಲ ಇಟ್ಕೊಂಡೆ ಬೈಬಲ್ ತೋರಿಸ್ಬಿಡ್ತಾ ಇದ್ರು ಹುಡುಗರು. ನೋಡು, ಪ್ರೇಮಿಗೋಸ್ಕರ ಪ್ರಾಣ ಕೊಡ್ಬೇಕಂತಿದೆ, ಪ್ರಿಯತಮಗೋಸ್ಕರ ಪ್ರಾಣ ಕೊಡ್ಬೇಕಂತಿದೆ ಇಲ್ಲಿ ಅಂತ ತೋರಿಸ್ಬಿಡೋರು. ಆದ್ರೆ ದೇವರ ವಾಕ್ಯ ಹೇಳ್ತಾ ಇರೋದೇನೆಂದ್ರೆ, ಸಹೋದರರಿಗೋಸ್ಕರ ಇಲ್ಲವೇ ಸಹೋದರಿಯರಿಗೋಸ್ಕರ ಅಂತ ಹೇಳ್ಬೋದು. ಯಾಕಂದ್ರೆ ಅದರ ಅರ್ಥ, ಅದು ಸಂಬಂಧ ಹೇಗೆ ಇರ್ತಾ ಇದೆ ಅಂದ್ರೆ, ಅದು ಒಳ್ಳೆಯ ಸಂಬಂಧ, ದೈವಿಕವಾದ ಸಂಬಂಧ. ದೇವರು ಹೇಳ್ತಾ ಇರೋದಂದ್ರೆ, ನಾವು ಪ್ರತಿಯೊಬ್ಬರು ಬೇರೊಬ್ಬರನ್ನ ಪ್ರೀತಿಸಬೇಕು. ಯಾವ ಪ್ರೀತಿಯಿಂದ? ಮಾನುಷಿಕ ಪ್ರೀತಿ ಅಲ್ಲ, ದೈವಿಕ ಪ್ರೀತಿಯಿಂದ. ದೇವರ ಪ್ರೀತಿ ನಮ್ಮ ಹೃದಯದಲ್ಲಿರುವಾಗ ಏನ್ ನಡೀತದೆ ಅಂತ ಹೇಳುವಾಗ, ನಾವು ಏನ್ ಮಾಡ್ತೀವಿ? ಬೇರೆಯವರ ಬಗ್ಗೆ ಕಾಳಜಿ ವಹಿಸ್ತೇವೆ. ದೇವರ ವಾಕ್ಯವನ್ನು ಓದಿರಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1-2 ವಚನಗಳನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. ನಾವು ದೇವರ ವಾಕ್ಯದಂತೆ ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಬೇರೆಯವನ್ನ ಪ್ರೀತಿಸಬೇಕಾದ್ರೆ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1 ಮತ್ತು 2ನೇ ವಚನ. ದೃಢವಾದ ನಂಬಿಕೆಯುಳ್ಳ ನಾವು. ಮೊದಲನೇದಾಗಿ ನಾವು ಏನಾಗಬೇಕು? ದೃಢವಾಗಿ ನಂಬಿಕೆಯಲ್ಲಿರಬೇಕು. ನೋಡಿ, ನಾವು ಮಾಡದೆ ಬೇರೆಯವ್ರನ್ನ ಅಪೇಕ್ಷಿಸಲಿಕ್ಕೆ ಆಗೋದಿಲ್ಲ. ನಾವು ನಂಬಿಕೆಯಲ್ಲಿ ಹೇಗಿರ್ಬೇಕಂತೆ? ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನ ನಿಲ್ಲಿಸೆಯಲ್ಲಿ. ಯಾರ ಸುಖವನ್ನು ನೋಡಿಕೊಳ್ಳಬಾರದು? ನಮ್ಮ ಸುಖವನ್ನು ನೋಡಿಕೊಳ್ಳದೆ. ಅನೇಕ ಸಾರಿ ಕ್ರೈಸ್ತರು ದೇವರ ಆಲಯದಲ್ಲಿ ದೇವರ ಮಕ್ಕಳು, ನಾನು ಕ್ರೈಸ್ತನು, ನಾನು ಸೇವಕನು, ನಾನು ಅವರು ಅಂತ ಹೇಳುವಾಗ, ದೇವರನ್ನ ಪ್ರೀತಿಸ್ತೇನೆ, ನಾನು ಕ್ರೈಸ್ತಳಾಗಿದ್ದೇನೆ ಅಂತ ಹೇಳುವಾಗ ದೇವರ ಮಾತು ಮೊದಲನೇದಾಗಿ 3:16 ಹೇಳ್ತದೆ. ನಿಮಗೆ ಗೊತ್ತು, ಯೋಹಾನ 3:16 ಏನಿದೆ ಅಂತ ಗೊತ್ತಲ್ವಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಡ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಅದೇ ಯೋಹಾನ 1 ಯೋಹಾನ 3:16 ಸೇಮ್, 1 ಯೋಹಾನ ಅಷ್ಟೇ ಎಕ್ಸ್ಟ್ರಾ, 1 ಯೋಹಾನ 3 ಹೇಳ್ತದೆ, ಆ ಪ್ರೀತಿ ಕ್ರಿಯೆಯಲ್ಲಿ ಮಾಡಿ ತೋರಿಸಿದ್ರು. ಹಲ್ಲೆಲೂಯಾ.
ದೇವರು 3:16 ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬೊಬ್ಬನ ಕಳಿಸಿಕೊಟ್ಟನು. ಆ ಕಳಿಸಿಕೊಟ್ಟ ಕುಮಾರನಾದ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ಇದೇ ಪ್ರೀತಿ ಅಂತ ತೋರಿಸಿಕೊಟ್ರು. ಹಲ್ಲೆಲೂಯಾ. ಅರ್ಧ ಜ್ಞಾಪಕ ಇರುತ್ತಲ್ವಾ? ಯೋಹಾನ 3:16, ಯೋಹಾನ 3:16 ಸೇಮ್ ವರ್ಸ್. ಅದೇ ಓದು, ಈ ಪುಸ್ತಕದಲ್ಲಿದೆ. ಆ ಇನ್ನೊಂದು ವಾಕ್ಯ 1 ಯೋಹಾನದಲ್ಲಿದೆ. ಆದ್ರೆ ಇಲ್ಲಿ ರೋಮಾಪುರದವರಿಗೆ ಇಲ್ಲಿ ಹೇಳುತ್ತಾರೆ ಅಂತದೇನೆಂದ್ರೆ, ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ. ಅದರ ಅರ್ಥ ಏನು ಪ್ರಿಯರೇ ದೇವಜನರೇ? ಅದರ ಅರ್ಥ ಏನು? ದೇವ್ರು ಹೇಳ್ತಾ ಇದ್ದಾನೆ ನೀವು ಪ್ರೀತಿ ಮಾಡಬೇಕು ಜನರನ್ನ ಅಂತ ಹೇಳಿ, ಹೌದಲ್ವಾ? ಹಾಗಾದ್ರೆ ಈ ದೇವ್ರ ವಾಕ್ಯ ಹೇಳ್ತಾ ಇದೆ ನಮ್ಮ ಸುಖವನ್ನ ನಾವು ನೋಡದೆ. ಹೇಳ್ತಾ ದೇವರು ನಮ್ಮ ಸುಖವನ್ನ ನೋಡಿಕೊಳ್ಳದೆ. ಅನೇಕ ಸಾರಿ ನಾವೇನ್ ಮಾಡ್ತೀವಿ? ನಮ್ಮ ಸುಖವನ್ನೇ ನಾವು ನೋಡ್ಕೊಳ್ತೇವೆ ಅಲ್ವಾ? ನೋಡಿ, ದೇವರ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ದೇವ ಜನರ ಬಗ್ಗೆ ಕಾಳಜಿ ಇಲ್ಲ, ಸುವಾರ್ತೆಯ ಬಗ್ಗೆ ಕಾಳಜಿ ಇಲ್ಲ. ಹಾಗಾದ್ರೆ ನಾವು ಯಾಕೆ ಸುಮ್ಮನೆ ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ಳೋದು? ಆ ರೀತಿಯಾಗಿ ಇರಬಾರದು. ದೇವರ ವಾಕ್ಯ ಹೇಳ್ತದೆ, ನೀವು ಪ್ರೀತಿ ಮಾಡ್ತಾ ಇದ್ದೀರಿ ಅಂದ್ರೆ ಸ್ವಂತ ಸುಖವನ್ನ ನೋಡಿಕೊಳ್ಳಬಾರದು. ಕೆಲವು ಸಾರಿ ಸ್ವಂತ ಸುಖವನ್ನು ನೋಡ್ತಾರಲ್ಲ, ಹೊಟ್ಟೆ ಹಸಿದಾಗ ಏನ್ ಮಾಡ್ತಾರೆ? ಹೊಟ್ಟೆ ಹಸಿದ ತಕ್ಷಣ ಊಟ ಮಾಡ್ಬೇಕು. ಅದೇ ನಾನೇ ಆಗಲಿ, ನನ್ನ ಹೊಟ್ಟೆ ಹಸಿದ ತಕ್ಷಣ ಊಟ ಮಾಡಬೇಕು ಅನಿಸಿದಾಗ, ನನ್ನ ಹೊಟ್ಟೆ ಹಸಿದಾಗ, ಅದೇ ರೀತಿ ನಮ್ಮನ್ನು ನಂಬಿದವರು ಇದಾರಲ್ವಾ? ನಮ್ಮ ಮಕ್ಕಳಿದ್ದಾರೆ, ನಮ್ಮ ತಂದೆ ತಾಯಿಗಳಿದ್ದಾರೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ. ಅವಾಗ ಏನ್ ಮಾಡ್ಬೇಕಾಗಾದ್ರೆ ಸ್ವಂತ ಸುಖ ನೋಡ್ಕೊಳ್ಬಾರ್ದಾದ್ರೆ ನಾವು ಊಟ ಮಾಡಬೇಕು ಅನಿಸಿದಾಗ ನಮಗೇನಾರು ಅರ್ಥ ಆಗ್ಬೇಕು, ಅಯ್ಯೋ ನನ್ನ ನಂಬಿದವರಿದ್ದಾರೆ, ಹಾಗಾದ್ರೆ ನಾನು ಅವ್ರ ಸುಖ ನೋಡ್ಬೇಕು, ನನ್ನ ಸುಖ ಅಲ್ಲ ಫಸ್ಟ್. ಹಂಗಂತೇಳಿ ತಿನ್ನಬಾರ್ದು ಇರಬಾರ್ದು ಅಂತೆಲ್ಲ ದೇವರು ಹೇಳ್ತಾ ಇರೋದು. ಆದ್ರೆ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನನ್ನ ಮಕ್ಕಳನ್ನ ಪ್ರೀತಿ ಮಾಡ್ತೇನೆ, ನನ್ನ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ತೇನೆ, ಗಂಡನನ್ನು ಇಲ್ಲ ಹೆಂಡತಿಯನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತೇವೆ. ಸ್ವಂತ ಸುಖ ಏನು ಗೊತ್ತಾ? ಹೊಟ್ಟೆ ಹಸಿತಾ ಇದೆ, ಊಟ ತಿನ್ಬೇಕು. ಆದ್ರೆ ಯೋಚನೆ ಮಾಡದೆ ಹೋಗದೆ ನಾವೇನ್ ಮಾಡ್ಬೇಕು? ಅವರು ತಿಂದ್ರಾ, ಅವರು ಚೆನ್ನಾಗಿದ್ದಾರಾ, ಹೌದಾ ಇಲ್ವಾ? ಅದೇ ತಾನೇ ವಾಕ್ಯ ಹೇಳ್ತಾ ಇರೋದು. ಸ್ವಂತ ಸುಖವನ್ನ ನೋಡದೆ ಅಲ್ಲಿ ಹೇಳ್ತದೆ, ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ ಪ್ರೀತಿ ಮಾಡುವವರಾದರೆ ನಾವು ಅವರ ಬಗ್ಗೆ ಸ್ವಲ್ಪ ನಮಗೆ ಕಾಳಜಿ ಇದ್ರೆ ಆಗ ನಾವು ಅವರನ್ನ ಪ್ರೀತಿ ಮಾಡಿದ ಹಾಗೆ. ಅರ್ಥ ಆಗ್ತಾ ಇದೆಯಾ? ನಾವು ಮನೆಗೆ ಸೇರಿದ್ವಿ ತಾನೆ, ಸುಖವಾಗಿ ಮನೆಗೆ ಸೇರಿದ್ವಿ, ಇನ್ನು ಯಾರೋ ಕೆಲಸದಲ್ಲಿ ಆಚೆ ಇರ್ತಾರೆ, ಅವಾಗೇನು ಮಾಡಬೇಕು? ಅವರ ಕುರಿತಾಗಿ ಯೋಚನೆ ಮಾಡಬೇಕು. ಅಯ್ಯೋ ಅವ್ರು ಇನ್ನೂ ಮನೆಗೆ ಬರ್ಲಿಲ್ವಲ್ಲ, ಅವ್ರು ಮನೆಗೆ ಬರ್ಲಿಲ್ವಲ್ಲ, ಎಲ್ಲಿದ್ದಾರೋ ಹೇಗಿದ್ದಾರೋ, ಒಂದು ಫೋನ್ ಮಾಡೋಣ. ಕೆಲವು ಸಾರಿ ಏನಾಗ್ತದೆ, ಫೋನ್ ಮಾಡಿದ ತಕ್ಷಣ ಇದೇನು ಬೇರೆ ಕೆಲಸ ಇಲ್ಲ, ಎಲ್ಲೋ ಇದೀನಿ ಈಗ ಫೋನು ಅನ್ನೋ ರೀತಿ ಕೂಡ ಮಾತಾಡೋರು ಇರ್ತಾರೆ, ಓಕೆನಾ? ಆದರೂ ಪದೇ ಪದೇ ಫೋನ್ ಮಾಡಿ ಇದು ಮಾಡೋದಲ್ಲ, ಕನಿಷ್ಠ ಇಷ್ಟೊತ್ತಾಯ್ತಲ್ಲ, ಓಕೆ 8 ಗಂಟೆ ಆಯಿತು, ಯಾವಾಗಲೂ 7 ಗಂಟೆಗೆ ಬರ್ತಾ ಇದ್ರು, 8 ಗಂಟೆಗೆ ಆಯಿತು, ಸೊ ಅರ್ಧ ಗಂಟೆ 1 ಗಂಟೆ ಜಾಸ್ತಿ ಆಗಿದೆ, ಈಗ ನಾನು ಏನು ಮಾಡಬೇಕು? ಫೋನ್ ಮಾಡಬೇಕು. ಅಂದರೆ ಆಗ ನಾವು ಊಟಕ್ಕಿಂತ ಮುಂಚೆ, ನಾವೊಂದು ಬಟ್ಟೆ ಕೊಳ್ಳುವಾಗ, ಏನಾದರೂ ವಸ್ತು ಕೊಳ್ಳುವಾಗ ನಮ್ಮನ್ನು ನಾವು ನಮ್ಮ ಸುಖವನ್ನು ನೋಡ್ಕೊಳ್ಳದೆ ನಾವು ಪರ ಸುಖವನ್ನು ಸಹ ನೋಡ್ಬೇಕು. ಕೆಲವು ಸಾರಿ ಏನು ಮಾಡ್ತೀವಿ? ಕ್ರೈಸ್ತರು ನಾವು ಪ್ರೀತಿ ಮಾಡ್ತೇವೆ, ನಮ್ಮ ಮನೆಗೆ 2 ತಗೊಳ್ತೀವಿ, 3 ತಗೊಳ್ತೀವಿ ಅಲ್ವಾ? ಆದರೆ ಕೆಲವ್ರ ಮನೇಲಿ ಅದು ಇರೋದೇ ಇಲ್ಲ ವಸ್ತು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಕೆಲವರು ಈಗ ನಮ್ಮ ಸಭೆಯಲ್ಲಿದ್ದೀವಿ, ನಾವಿಲ್ಲಿದ್ದೀವಿ ಸಭೆಯಲ್ಲಿ, ನಮ್ಮ ಮನೆಯಲ್ಲಿ ಏನು ಹೇಳೋದು? ಒಂದು ಉದಾಹರಣೆ, ಒಂದು ಫ್ಯಾನು, ಓಕೆ, ಒಂದು ಫ್ಯಾನ್ ಇದೆ ನಮ್ಮ ಮನೆಯಲ್ಲಿ, ಒಂದು ಫ್ಯಾನು, ಸೀಲಿಂಗ್ ಫ್ಯಾನ್ ಒಂದು, ಟೇಬಲ್ ಫ್ಯಾನ್ ಒಂದು, ಇನ್ನೊಂದು ಫ್ಯಾನು ಇದೆ, ಸುಮ್ಮನೆ ಇದೆ. ಆದರೆ ಕೆಲವ್ರ ಮನೆಗಳಲ್ಲಿ ಏನಿರಲ್ಲ, ಫ್ಯಾನೇ ಇರಲ್ಲ. ನಮಗೆ ಗೊತ್ತು, ನಾವು ನೋಡ್ತೀವಿ, ಆದರೆ ನಾವೇನು ಅನ್ಕೊಳ್ತೀವಿ? ನಾವ್ಯಾಕೆ ಕೊಡ್ಬೇಕು ಅವ್ರಿಗೆ ಅಲ್ವಾ? ನಮ್ಮ ಸುಖ ಏನೋ ನಾನು ಚೆನ್ನಾಗಿ ತಣ್ಣಗೆ ಗಾಳಿಯಲ್ಲಿ ಇರಬೇಕು. ಆದರೆ ನಮಗೆ ಗೊತ್ತಿರೋರು ಪಾಪ ಬಿಸಿಯಲ್ಲಿದ್ದಾರೆ. ನಮಗೆ ದೇವರು ಕೊಟ್ಟಿದ್ದಾನೆ, 1 ಅಲ್ಲ 2 ಅಲ್ಲ 3 ಕೊಟ್ಟಿದ್ದಾರೆ. ಹಾಗಾದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೆ? ನಿಮ್ಮಲ್ಲಿ 2 ಇದ್ರೆ ಏನು ಮಾಡಬೇಕು? ಇನ್ನೊಬ್ಬರಿಗೆ ಕೊಡಬೇಕು. ಸರಿ ಆಯಿತು, ನಮಗೆ 2 ಇದೆ, ಇದು 2 ಯೂಸ್ ಆಗ್ತಾ ಇದೆ. ಆದರೆ 3ನೇದೇನಾದರೂ ಎಕ್ಸ್ಟ್ರಾ ಇದ್ರೆ ಏನು ಮಾಡ್ಬೋದು? ನಾವು ಒಂದು ವೇಳೆ ನಿಮಗೆ ಫ್ರೀಯಾಗಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ, ಸಮ್ಮರ್ ಬರ್ತಾ ಇದೆ, ನೀವು ಯೂಸ್ ಮಾಡ್ಕೊಳ್ಳಿ, ಮತ್ತೆ ನಮಗೆ ಬೇಕಾದರೂ ವಾಪಸ್ಸು ಅಟ್ಲೀಸ್ಟ್ ಅವ್ರು ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಸುಖವನ್ನು ನಾವು ನೋಡ್ಕೊಳ್ತಾ ಇಲ್ಲ, ಮತ್ತು ಸಹೋದರ ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ, ಬೇರೆಯವರಿಗೆ ಸಹೋದರ ಪ್ರೀತಿ ತೋರಿಸ್ತಾ ಇದ್ದೀವಿ. ಪಾಪ ನಾನು ಮಾತ್ರ ಚೆನ್ನಾಗಿದ್ದೀನಿ, ಪಾಪ ಅವ್ರ ಮನೇಲಿ ಬಿಸಿ ಇದೆ, ತುಂಬ ಬಿಸಿ ಇದೆ. ಉದಾಹರಣೆ ಮಾತ್ರ ನಾನು ಹೇಳಿದೆ. ನೀವು ಏನು ನೋಡ್ತೀರೋ, ಏನು ಗಮನಿಸ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಸಹೋದರ, ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ. ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ ದೃಢವಿಲ್ಲದವರ, ಯಾರು?
ದೃಢವಿಲ್ಲದವರು ಅಂದ್ರೆ ಏನರ್ಥ? ನಂಬಿಕೆಯಲ್ಲಿ ದೃಢ ಇಲ್ಲ, ಇನ್ನು ಪಾಪ ಬಿದ್ದೋಗ್ತಾ ಇದ್ದಾರೆ. ಇವಾಗ ಚರ್ಚಿಗೆ ಬರ್ತಾ ಇದ್ದಾರೆ, ಇವಾಗ ದೇವರನ್ನ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಲ್ಲ. ನಾವು ಇಷ್ಟು ವರ್ಷ ಬೆಳ್ತಿದ್ದೀವಲ್ವಾ, ಇಷ್ಟು ವರ್ಷ ದೇವ್ರಿಗೆ ಗೊತ್ತಲ್ವಾ, ನಾವೇನು ಮಾಡಬೇಕು? ದೃಢ ಇಲ್ಲದೆ ಇರುವವರಿಗೆ ಯಾರಾದರೂ ಬೈಬಲ್ ಬಂದಿಲ್ಲ ಓದಿದ್ರು, ತಪ್ಪಾಗಿ ಹೋದ್ರೆ ಕೆಲವ್ರಿಗೆ ಕೇಳ್ತಾ, ಕೆಲವು ಸಭೆಗಳಲ್ಲಿ ಹೋಗುವಾಗ, ಕೆಲವು ಸಭೆಗಳಲ್ಲಿ ಹೋಗ್ತೀವಲ್ವಾ, ಆ ಸಭೆಗಳಲ್ಲಿ ಹೋಗುವಾಗ ಅವ್ರ ವಾಕ್ಯವನ್ನು ಓದ್ತಾ ಇರ್ತಾರೆ. ಏನು ಹಿಂಗೆ ಓದ್ತಾರೆ ತಪ್ಪಾಗಿ? ಈಗಲೇ ಪಾಪ ಅವರು ಆ ಬೈಬಲ್ ಓದ್ತಾ ಇರ್ತಾರೆ ಅಲ್ವಾ. ಚರ್ಚಲ್ಲಿ ಬಂದು ಬೈಬಲ್ ಈಗ ತಾನೇ ಓದ್ತಾ ಇರ್ತಾರೆ, ಈಗ ತಾನೇ ಅವ್ರಿಗೆ ಗೊತ್ತಿರಲ್ಲ. ನಾವೇನು ಮಾಡಬೇಕು? ಅವ್ರು ದೃಢ ಇಲ್ಲ, ನಾವೇನು ಮಾಡಬೇಕು? ಅವ್ರನ್ನ ಪ್ರೀತಿ ಮಾಡಬೇಕು. ಏನಾಗಬೇಕು? ಪ್ರೀತಿ ಮಾಡಬೇಕು. ಅದರ ಅರ್ಥ ಪ್ರೀತಿ ಮಾಡೋದು ಅಂದರೆ ನಮಗೆ ನಮ್ಮವರೇ ಆದರೆ ನಾವೇನು ಮಾಡ್ತೀವಿ? ಉದಾಹರಣೆಗೆ ನಾವು ಈಗ ಬ್ರದರ್ ಅವರು ಹೇಳಿದ್ರು, ಗಾಡಿಯಲ್ಲಿ ಹೋಗ್ತಾ ಇದ್ದೆ ನಾನು ಆಟೋದಲ್ಲಿ, ಏನಾಯಿತು, ಒಂದು ಬೈಕು ಗುದ್ದುಬಿಡ್ತು. ಅವ್ರು ಯಾರೋ ಬೇರೆಯವರಾಗಿದ್ದರೆ ಬೈತಾರೆ, ನಾವು ಅವ್ರಿಗೆ ದುಡ್ಡು ಕೊಡಬೇಕು. ಒಂದು ವೇಳೆ ವೆಂಕಟೇಶ್ ಬ್ರದರು, ನಾನೇ ಮುಂದ್ಗಡೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ, ನನ್ನ ಗಾಡಿನೇ ಗುದ್ದಿದ್ರು, ನಾನು ಅವ್ರ ಹತ್ರ ಜಗಳ ಮಾಡ್ತೀನಾ? ಹಿಂದಕ್ಕೆ ತಿರುಗಿ ನೋಡ್ತೀನಿ, ಯಾರಪ್ಪ ಇದು? ಓ ಬ್ರದರ್ ನೀವಾ? ಏನು ಬ್ರದರ್, ಯಾಕೆ ನೋಡ್ಕೊಳಕ್ಕಾಗಿಲ್ವಾ ಅಂತೀವಿ. ಅರ್ಥ ಇದಾ? ಅದೇ ಬೇರೆಯವರಾದ್ರೆ, ಕಣ್ಣಿದೆಯಾ ನಿನಗೆ, ನೋಡ್ಕೊಂಬರಕ್ಕಾಗಲ್ಲ, ಯಾಕೆ ಹಿಂಗೆ ಬರ್ತೀರಾ, ಎಲ್ಲಿ ನೋಡ್ಕೊಂಬರ್ತೀರ್ರಿ, ಏನು ಸುಮ್ಮನೆ ಒಂಥರ ಗಲಾಟೆಗಳಾಗ್ಬಿಡ್ತದೆ ನೋಡಿ. ಆದರೆ ಗೊತ್ತಿರೋರಾದ್ರೆ ನಾವೇನು ಮಾಡ್ತೀವಿ? ಒಂಥರ ಬಿಹೇವ್ ಮಾಡ್ತೀವಿ. ಅದರ ಅರ್ಥ ದೇವ್ರ ವಾಕ್ಯ ಹೇಳ್ತದೆ, ನಮ್ಮ ಜೊತೆಯಲ್ಲಿರುವಂಥವರನ್ನು ಕೂಡ ದೃಢವಿಲ್ಲದೆ ಇರುವ, ಈಗ ಬೆಳೆಯುತ್ತಿರುವ, ಈಗರನ್ನ ದೇವರು ನಂಬ್ಕೊಳ್ತಾ ಇರುವ, ನಮ್ಮನ್ನ ದೇವರು ಸ್ವಲ್ಪ ಉನ್ನತದಲ್ಲಿ ಇಟ್ಟಿದ್ರೆ, ಚೆನ್ನಾಗಿಟ್ಟಿದ್ರೆ, ತುಂಬ ಬಡವರಿದ್ದಾರೆ, ತುಂಬ ಕೈಲಾಗದವರಿದ್ದಾರೆ, ಅವರ ಬಗ್ಗೆ ಅವರ ಸುಖವನ್ನು ನಾವೇನು ಮಾಡ್ಬೇಕಂತೆ? ಹೌದಾ ಇಲ್ಲ? ಸತ್ಯನ ಈ ವಾಕ್ಯ? ಮಾಡ್ಬೇಕಾ ಹಿಂಗೆ ಮಾಡಬಾರ್ದ? ನೋಡಿ, ದೇವ್ರ ವಾಕ್ಯ ಏನು ಹೇಳ್ತದೆ? 3:16, 1 ಯೋಹಾನ 3:16 ಏನು ಹೇಳ್ತದೆ? ನಾವು ಸಹ ಸಹೋದರರಿಗೋಸ್ಕರ ಅರೆ ಪ್ರಾಣ ಕೊಡ್ಬೇಡ್ರಿ, ಫ್ಯಾನ್ ಕೊಡ್ರಿ ಅಲ್ವಾ? ದೇವ್ರ ವಾಕ್ಯ ಏನು ಹೇಳುತ್ತೆ? ನೀವು ಪ್ರಾಣನೇ ಕೊಡ್ಬೇಕಂತ. ನಾವು ಫ್ಯಾನೇ ಕೊಡಲ್ಲ, ಪ್ರಾಣ ಕೊಡ್ತೀವ? ಫ್ಯಾನೇ ಕೊಡಲ್ಲ, ಪ್ರಾಣ ಕೊಡ್ತೀವ? ನಾವು ಕೊಡಲ್ಲ. ಆದ್ರೆ ದೇವ್ರ ವಾಕ್ಯವನ್ನು ನಾವು ಅಲ್ಲಿ ಅರ್ಥ ಏನು? ಬಾಯಲ್ಲಿ ಹೌದು ಸ್ವಾಮಿ, ನೀವು ನನಗೋಸ್ಕರ ಪ್ರಾಣ ಕೊಟ್ಟ ಹಾಗೆ ನಾನು ಬೇಕಾದರೂ ಸಹೋದರಿಗೋಸ್ಕರ ಪ್ರಾಣ ಕೊಡ್ತೀನಿ. ಪ್ರಾಣ ಹೆಂಗೆ ಕೊಡ್ತೀಯ? ಫ್ಯಾನ್ ಕೊಡಲ್ಲ, ಒಂದು ಬಟ್ಟೆ ಕೊಡಲ್ಲ, ಒಂದು ಊಟ ಕೊಡಲ್ಲ, ನೀನು ಹೆಂಗೆ ಪ್ರಾಣ ಕೊಡ್ತೀಯ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಮ್ಮ ಸ್ವಂತ ಸುಖವನ್ನು ನಾವು ನೋಡಿಕೊಳ್ಳದೆ ದೃಢವಿಲ್ಲದ ಪದವನ್ನು ಗಮನಿಸ್ತೀರಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಲ್ವಾ? ದೃಢವಿಲ್ಲದವರು. ನೀವೆಷ್ಟು ಜನರು ನೋಡ್ತೀರಲ್ವ ದೃಢ ಇಲ್ಲದೆ ಇರೋರು? ನೋಡ್ತೀರಾ ಇಲ್ವಾ? ನಮ್ಮಷ್ಟು ವಿದ್ಯಾಭ್ಯಾಸ ಇಲ್ಲದೆ ಇರೋರು ಇದ್ದಾರೆ. ನಾವೆಲ್ಲರೂ ಲೋಕವನ್ನೆಲ್ಲ ಪ್ರೀತಿ ಮಾಡೋಕ್ಕಾಗಲ್ಲ. ಕನಿಷ್ಠ ನಮ್ಮ ಮನೆಯಲ್ಲಿರೋರ್ನ, ನಮ್ಮ ಸಭೆಯಲ್ಲಿರೋರ್ನ, ನಮ್ಮ ಪಕ್ಕದ ಮನೆಯಲ್ಲಿರೋರ್ನ ನಾವೇನು ಮಾಡಬೇಕು? ಪ್ರೀತಿ ಮಾಡಬೇಕು. ಹೇಗೆ ಅಲ್ಲಿ ವಾಕ್ಯ ಹೇಳ್ತದೆ? ದೃಢವಿಲ್ಲದವರ, ಇಲ್ಲಿ ಆತ್ಮಿಕವಾಗಿ ಹೇಳ್ತದೆ, ಅನುಮಾನಗಳನ್ನ ಸಹಿಸಿಕೊಳ್ಳಬೇಕು. ಏನನ್ನ ಸಹಿಸಿಕೊಳ್ಬೇಕು ನೋಡಿ? ಕೆಲವು ಸಲ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅನುಮಾನ ಬರುತ್ತೆ. ಕೆಲವು ಸೇವಕರು ಹೇಳೋದನ್ನ ಕೇಳಿಸ್ಕೊಂಡಿದ್ದಾರೆ, ಪಾಸ್ಟೇ ನಿಮ್ಮ ಹತ್ರ ನಾನು ಫೋನ್ ಮಾಡಿ ಈ ವಿಷಯದಲ್ಲಿ ಡೌಟ್ ಇದೆ ಕೇಳ್ತಾ ಇದ್ದೀನಿ, ನಮ್ಮ ಪಾಸ್ಟರ್ ಹತ್ರ ಕೇಳಿದ್ರೆ ಬೈತಾರೆ ಅವರು. ಎಷ್ಟು ಜನ ಉದಾಹರಣೆ ನಾನು ಕೇಳಿದ್ದೀನಿ ಗೊತ್ತಾ? ಇದು ನಮ್ಮ ಪಾಸ್ಟರ್ ಏನು ಮಾಡ್ತಾರೆ? ಇದೆಲ್ಲ ಹೋಗಿ ಡೌಟಾ? ಇದೇನ ನೀನು ನಂಬಿರೋ ದೇವ್ರನ್ನ? ಇಷ್ಟೇ ನಾನು ನಂಬಿರೋದು ಛೇ ಅಂತ ಹೇಳಿ ಮಾತಾಡುವಂಥ ಸೇವಕರಿದ್ದಾರೆ. ಅವ್ರು ನಾನು ಎಷ್ಟು ಜನ ಲೆಕ್ಕ ಇಲ್ಲದಷ್ಟು ಫೋನ್ ಕಾಲ್ಸ್ ನಾನು ಅಟೆಂಡ್ ಮಾಡಿದ್ದೀನಿ. ಏನಾದರೂ ಡೌಟ್ಗಳು ನಮ್ಮ ಪಾಸ್ಟರ್ನ ಕೇಳಿದ್ರೆ ನಮ್ಮ ಪಾಸ್ಟರ್ ಏನಂತಾರೆ ಗೊತ್ತಾ? ನೀನು ನಿಜವಾಗಿ ಕ್ರೈಸ್ತಳೇನಾ? ಕ್ರೈಸ್ತನೇನಾ ನೀನು? ನಾಚಿಕೆಗಲ್ಲ ನಿನಗೆ ಈ ಪ್ರಶ್ನೆಗಳು ಕೇಳೋಕ್ಕೆ? ಎಲ್ಲಿಂದ ಬಂತು ಈ ಅನುಮಾನ ನಿನಗೆ? ಇದೆಲ್ಲ ಕೇಳ್ತಾರೆ. ಆದರೆ ಕೆಲವು ಸಾರಿ ಅನೇಕರಿಗೆ ಉತ್ತರಗಳು ಗೊತ್ತಿಲ್ಲದೆ ಪ್ರಶ್ನೆಗಳಲ್ಲಿ ಇದ್ದುಬಿಟ್ಟು ಸುಮ್ಮನೆ ಇದ್ದು ಬಿಡ್ತಾರೆ. ಪಾಸ್ಟ್ರಿಗೆ ಗೊತ್ತಿದ್ರೆ ಹೇಳ್ತಾರೆ, ಏನೋ ಗೊತ್ತಿಲ್ಲ ಬೈತಾರೆ. ಆದರೆ ಇಲ್ಲಿ ಹೇಳ್ತದೆ, ಅನುಮಾನಗಳನ್ನು ಏನು ಮಾಡಬೇಕು? ನೋಡಿ, ಸುಖ ಅನ್ನೋದೊಂದಿದೆ, ಸಹಿಸೋದನ್ನೊಂದಿದೆ. ಪದ ಅರ್ಥ ಆಗ್ತಾ ಇದೆಯಾ? ಸುಖ ಅನ್ನೋದೊಂದಿದೆ, ಸಹಿಸೋದು. ನೀನು ನಿಮ್ಮವ್ರಿಗೋಸ್ಕರ ಪ್ರಾಣ ಕೊಡಬೇಡ, ಕನಿಷ್ಠ ಅವ್ರ ಸುಖ ನೋಡು. ನೀನು ಅವ್ರಿಗೋಸ್ಕರ, ಸಹೋದರರಿಗೋಸ್ಕರ ನೀನು ಪ್ರಾಣ ಕೊಡಬೇಡ, ಅವರು ಹೇಳೋ ವಿಷಯಗಳಲ್ಲಿ ಸಹಿಸ್ಕೋ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಿಲ್ವಾ? ಸಹಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು, ಪ್ರಾಣ ಕೊಡುವುದಕ್ಕಿಂತಲೂ ಅವರ ಸುಖವನ್ನು ನೋಡಬೇಕು. ಅವರ ವಿಷಯದಲ್ಲಿ ನಾವೇನು ಮಾಡಬೇಕು? ಸಹಿಸ್ಕೊಳ್ಬೇಕು. ತುಂಬ ಕೋಪ ಬರ್ತದೆ, ಅವ್ರು ಮಾಡೋ ವಿಚಾರಗಳು ನಮಗೆ ತುಂಬ ಬೇಸರ ತರ್ತದೆ.
ಆದರೆ ನಾವು ಹೇಳ್ತೇವೆ, ದೇವರೇ ನೀನು ಹೇಳಿದೀಯಾ, ನೀನು ನನಗೋಸ್ಕರ ಪ್ರಾಣ ಕೊಟ್ಟಿದೀಯಾ, ನಾನು ಪ್ರಾಣ ಕೊಡ್ತೀನಿ ಅನ್ನುವಷ್ಟರ ಬದಲಾಗಿ ಕನಿಷ್ಠ ಪಕ್ಷ ನಾವು ಅವರ ವಿಷಯದಲ್ಲಿ ಸಹಿಸ್ಕೊಳ್ಬೇಕು, ಅವರ ಸುಖವನ್ನು ನಾವು ನೋಡಬೇಕು. ದೇವರು ಎಷ್ಟು ನಮ್ಮನ್ನು ಪ್ರಶ್ನೆ ಕೇಳ್ತಾರಲ್ವಾ, ದೇವರು ನಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ನೀವು ಏನೇನೋ ಹೇಳ್ತೀರಾ ಬಾಯಲ್ಲಿ, ಆದರೆ ಯಾವುದನ್ನು ಕ್ರಿಯೆಯಲ್ಲಿ ಮಾಡದೆ ಹೋದರೆ ಹೇಗೆ? ಅರ್ಥ ಆಗ್ತಾ ಇದೆಯಾ? ದೇವರು ನಮ್ಮನ್ನು ಪ್ರೀತಿಸುವುದರ ನಿಮಿತ್ತವಾಗಿ, ದೇವರು ನಮ್ಮನ್ನು ಪ್ರೀತಿಸುವ ಪ್ರತಿಯಾಗಿ ನಾವು ಬೇರೆಯವ್ರನ್ನ ಪ್ರೀತಿಸಬೇಕು. ಪ್ರೀತಿಯಲ್ಲಿ ಮೊದಲನೇದು ಏನಂತ ನೋಡಿದ್ವಿ? ಅವರ ಸುಖ, ಬೇರೆಯವರ ಸುಖವನ್ನು ನೋಡಬೇಕು. ಎರಡನೇದು ಬೇರೆಯವ್ರನ್ನ ಸಹಿಸ್ಕೊಳ್ಬೇಕು, ಅದು ಬಹಳ ಮುಖ್ಯ. ಆಮೇಲೆ ಮುಂದಕ್ಕೆ ಹೋದ್ರೆ 2ನೇ ವಚನ, ರೋಮಪುರದವರಿಗೆ 15 2ನೇ ವಚನ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಏನನ್ನು? ಹಿತ ಹಿತ ಅಂದ್ರೇನು? ಒಳ್ಳೆಯದನ್ನ. ಹಾಗಾದ್ರೆ ಮೊದಲನೇ ನಾವು ಪದ ಏನ್ ನೋಡಿದ್ವಿ? ಸುಖವನ್ನ. ಎರಡನೇ ಪದ ಸಹಿಸ್ಕೊಳ್ಬೇಕು. ಮೂರನೇದು ಹಿತವನ್ನ ಮಾಡಬೇಕು. ಹಿತ ಅಂದ್ರೆ ಏನು? ಅವ್ರಿಗೆ ಒಳ್ಳೇದು, ಅವ್ರಿಗೆ ಒಳ್ಳೇದು. ಊಟ ಇಲ್ಲದವನಿಗೆ ಊಟ, ದಾಹಗೊಂಡವನಿಗೆ ನೀರು, ಬೆತ್ತಲೆಯಾದವನಿಗೆ ಬಟ್ಟೆ, ಕಷ್ಟದಲ್ಲಿರುವವನಿಗೆ 4 ಹಿತ ಮಾತುಗಳು, ರೋಗದಲ್ಲಿದ್ದಾಗ ನಾನು ಇದ್ದೀನಿ ಅಂತ ಧೈರ್ಯ, ಇದೆಲ್ಲವನ್ನ ಹಿತ ಬಯಸೋದು, ಒಳ್ಳೇದು ಬಯಸೋದು. ದೇವರ ವಾಕ್ಯ ಹೇಳಿಕೊಡ್ತಾ ಇದೆ ನಮಗೆ, ನಾವು ಪ್ರಾಣ ಕೊಡಬೇಕಾಗಿಲ್ಲ, ಅವರ ಸುಖ ನೋಡಿದ್ರೆ ಸಾಕು. ನಾವು ಪ್ರಾಣ ಕೊಡಬೇಕಾಗಿಲ್ಲ, ಕೊಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಕೊಡಬಹುದು, ಕೊಡಬೇಕು. ಹಂಗಿನಲ್ಲಿದ್ದೇವೆ, ಹಂಗಿನಲ್ಲಿ. ಆ ಪದ ಏನು? ಹಂಗಿನಲ್ಲಿದ್ದೇವೆ ಅಂದ್ರೆ ನಮ್ಮ ಹಂಗಿನಲ್ಲಿದ್ದೇವೆ, ರೆಸ್ಪಾನ್ಸಿಬಲ್ ಆಗಿದ್ದೀವಿ, ಹಂಗಿನಲ್ಲಿದ್ದೇವೆ ಅಂದ್ರೆ ಮಾಡ್ಬೇಕಿದು. ಈಗ ಆಚೆ ಕಡೆ ಏನು ಹೇಳ್ತಾರೆ? ತಂದೆ ತಾಯಿಗಳು ತೀರ್ಕೊಂಡಾಗ ಮೊದಲನೇ ಮಗ ಏನು ಮಾಡ್ಬೇಕು? ಅವ್ರಿಗೆ ಏನು ಹೇಳ್ತಾರೆ? ಅದಕ್ಕೆ ಕೊಳ್ಳಿ ಇಡಬೇಕು, ತಲೆ ಕೊಳ್ಳಿ ಇಡಬೇಕಂತ ಹೇಳ್ತಾರೆ. ಅಂದ್ರೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಅವ್ರು ಮಾಡ್ಬೇಕು. ಅದು ಹಂಗಿನಲ್ಲಿದ್ದೇವೆ ನಾವು. ತಂದೆ ತಾಯಿಗಳಿಗೆ ಮಕ್ಕಳು ಮಾಡಲೇಬೇಕು, ಗಂಡಗೆ ಹೆಂಡತಿ ಮಾಡಲೇಬೇಕು, ಮಕ್ಕಳಿಗೆ ತಂದೆ ತಾಯಿಗಳು ಮಾಡಲೇಬೇಕು. ಇದು ಹಂಗು, ಯಾಕೆಂದ್ರೆ ಇದು ಬಾಧ್ಯತೆ ನೋಡಿ. ಆ ರೀತಿ ನಾವು ಕೂಡ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ. ಆದರೆ ನಾವು ಪ್ರಾಣ ಕೊಟ್ಟು ಬಿಡೋದಕ್ಕಿಂತಲೂ ನಾವು ಮೊದಲು ಮಾಡಬೇಕಾಗಿರೋ ಕೃತ್ಯ ಅವರ ಸುಖ ನೋಡಬೇಕು, ಅವ್ರನ್ನ ಸಹಿಸ್ಕೊಳ್ಬೇಕು, ಅವರ ಹಿತವನ್ನು ನೋಡಬೇಕು. ಇದು ಕುಟುಂಬದಲ್ಲಿ ಪಾಲನೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ, ಸಭೆಯಲ್ಲಿ ಪಾಲನೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತದಲ್ವಾ, ಸಮಾಜದಲ್ಲಿ ಪಾಲನೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತದಲ್ವಾ. ಬೈಬಲ್ ಚರ್ಚಲ್ಲಿ ಹೇಳ್ಕೊಡೋದು ಇದೇನೆ ಬೋಧನೆಗಳು. ಲೋಕದವ್ರಿಗೆ ಅನ್ಕೋತಾರೆ ಚರ್ಚಲ್ಲಿ ಏನೋ ಹೇಳ್ಕೊಡ್ತಾರೆ. ಕುಟುಂಬವನ್ನು ಪ್ರೀತಿಸುವುದನ್ನು ಹೇಳ್ಕೊಡ್ತಾರೆ, ಸಮಾಜವನ್ನು ಪ್ರೀತಿಸುವುದನ್ನು ಹೇಳ್ಕೊಡ್ತಾರೆ. ಯಾಕೆಂದ್ರೆ ಯೇಸು ಸ್ವಾಮಿ ಪ್ರೀತಿ ಮಾಡಿದರು, ತನ್ನ ಪ್ರಾಣವನ್ನು ಕೊಟ್ಟರು. ನಾವು ಕೂಡ ಆ ಹಂಗಿನಲ್ಲಿದ್ದೇವೆ ಎಂದು ನಾವೇನು ಮಾಡಬೇಕು? ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಅಂದ್ರೆ ಏನದರ ಅರ್ಥ? ಯೇಸು ಸ್ವಾಮಿ ಹತ್ರ ಒಬ್ಬರು ಬಂದು ಕೇಳಿದ್ರು, ಸ್ವಾಮಿ ನನ್ನ ನೆರೆಯವನು ಯಾರು? ಹೌದಾ ಇಲ್ವಾ? ಜ್ಞಾಪಕ ಇದೆಯಾ? ಸಮಾರ್ಯನವನ ಸ್ಟೋರಿ ಬರುವಾಗ ನನ್ನ ನೆರೆಯವನು ಯಾರು ಅಂತ ಕೇಳ್ತಾನೆ. ಆಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಏನು ಸಾಮ್ಯ ಹೇಳ್ತಾರೆ? ಒಬ್ಬನೊಬ್ಬನು ಒಂದು ದಾರಿಯಲ್ಲಿ ನಡ್ಕೊಂಡು ಎರಿಕೋಯಿಂದ ಕಳ್ಳರನ್ನ ಅವನು ಹಿಡ್ಕೊಂಡು ಏನು ಮಾಡಿದ್ರು? ಒಡೆದು ಅವನ ಹತ್ರ ಇರೋದೆಲ್ಲ ಕಿತ್ತುಕೊಂಡು ಅವನ ಗಾಯಗಳನ್ನು ಮಾಡಿ ಅವನ ದಾರಿಯಲ್ಲಿ ಬಿಟ್ಟೋದ್ರು. ಅದಲ್ವಾ? ಅವಾಗ ಏನಾಯ್ತು? ಯಾರು ಬಂದರು? ಒಬ್ಬನು ಮೊದಲು ಯಾರು ಬಂದಿದ್ದು? ಬೇರೆಯವನು, ಸುಂಕದವನು ಬಂದನು. ಆಮೇಲೆ ಪರಿಸಾಯನು ಬಂದನು. ಸುಂಕದವನು ಬಂದು ನೋಡ್ಕೊಂಡು ದೂರ ಹೋಗ್ತಾನೆ. ಪರಿಸಾಯನು ಬಂದು ನನಗೆ ಯಾಕಪ್ಪ ಟೈಮ್ ಆಗೋಯ್ತು, ನಾನು ಹೋಗ್ಬೇಕು ಅಂತ ಹೇಳಿ ಹೊರಟೋದ. ಆದರೆ ಕೊನೆಗೆ 3ನೇವನು ಬಂದ. ಇವನು ಪರಿಸಾಯನೂ ಅಲ್ಲ, ಸುಂಕದವನು ಅಲ್ಲ, ಇವನು ಸಮಾರ್ಯದವನು. ಆದರೆ ಇವನಿಗೂ ಅವನಿಗೇನು ಸಂಬಂಧ ಇಲ್ಲ. ಇವರು ಸುಂಕದವನು ಪರಿಸಾಯನು ಏನದರ ಅರ್ಥ? ಪರಿಸಾಯನ ಅಂದರೆ ದೇವರ ವಾಕ್ಯವನ್ನು ತಿಳಿದವನು, ಧರ್ಮಶಾಸ್ತ್ರವನ್ನ. ಸುಂಕದವನು ಅಂತ ಹೇಳಿದರೆ ಅವನೇನಂದ್ರೆ ಹಣ ಇರುವಂಥವನು. ಆದರೆ ಅವ್ರು ಯಾರೂ ನೋಡಲಿಲ್ಲ. ಆದರೆ ಈ ಸಮಾರ್ಯದವನು ಅಂದರೆ ಅನ್ಯ ದೇಶಸ್ಥನು. ಆದರೆ ಅವನೇನು ಮಾಡ್ದ? ತಾನು ಇಳಿದು ಅವನ ಹತ್ರಕ್ಕೆ ಹೋಗಿ ಅವನನ್ನು ಎತ್ತಿ ಅವನ ಗಾಯಗಳನ್ನು ಕಟ್ಟಿ ಅವನ ಕತ್ತೆ ಮೇಲೆ ಹಾಕ್ಕೊಂಡು, ಅಂದರೆ ಅವನ ಹತ್ರ ಇರುವಂಥ ಮೆಡಿಸಿನ್ ಯೂಸ್ ಮಾಡ್ದ, ಅವನ ಹತ್ರ ಇರೋ ಕತ್ತೆಯನ್ನು ಉಪಯೋಗ ಮಾಡ್ದ, ಅವನ ಕತ್ತೆಯ ಮೇಲೆ ಅವನನ್ನು ಹಾಕ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದ. ಆಸ್ಪತ್ರೆಯಲ್ಲಿ ಕೂಡ ಏನು ಖರ್ಚಾಗುತ್ತೋ ನಾನು ಕೊಡ್ತೀನಿ ಅಂತ ಹೇಳ್ದ.
ಅಂದರೆ ಯಾರು ಇದರಲ್ಲಿ ನೆರೆಯವನು ಅಂತ ಯೇಸು ಸ್ವಾಮಿ ಅವನನ್ನು ಪ್ರಶ್ನೆ ಮಾಡ್ತಾರೆ. ಆಗ ಅವರು ಹೇಳ್ತಾನೆ, ಸಹಾಯ ಮಾಡಿದವನೇ ಏನು ನೆರೆಯವನು ಅಂತ ಹೇಳ್ತಾನೆ. ಇವತ್ತು ನಮಗೂ ಬೇರೆಯವ್ರ ಸಂಬಂಧ ಇಲ್ಲ. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇವರು ಮುಸ್ಲಿಮ್ಸು, ಇವರು ಕ್ರಿಶ್ಚಿಯನ್ಸು, ಇವ್ರು ಹಿಂದೂಸು ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಈಗ ಬರೋ ದಿನಗಳಲ್ಲಿ ಹೆಂಗಾಗ್ತದೆ ಅಂದರೆ, ಉದಾಹರಣೆಗೆ ಆಲೋಚನೆ ಮಾಡಿ, ಒಬ್ಬ ಆತನು ಈಗ ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಒಬ್ಬ ಆತನು ಹೋಗ್ತಾ ಇರ್ತಾನೆ, ಆಕ್ಸಿಡೆಂಟ್ ಆಗಿ ಬಿದ್ದೋಗ್ತಾನೆ. ಈಗ ಪರವಾಗಿಲ್ಲ, ಬರೋ ದಿನಗಳಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಡು, ಅವನ ಕತ್ತಲ್ಲಿ ಏನೋ ಶಿಲುಬೆ ಹಾಕ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ. ಆಗ ಒಂದು ಗುಂಪು ಹಿಂದೂಗಳು ಏನು ಮಾಡ್ತಾರೆ, ಏನು ಮಾಡ್ಬೋದು, ಕೆಲವೆಲ್ಲ ಇಲ್ಲ ಒಳ್ಳೆಯವರು ಇದ್ದಾರೆ. ಆದರೆ ಈಗೇನಾಗಿದೆ, ಮಂಗಳೂರು ಉಡುಪಿಯಲ್ಲೆಲ್ಲ ಏನಾಗ್ಬಿಟ್ಟಿದೆ, ಕ್ರಿಶ್ಚಿಯನ್ ಅಂದರೆ ಅವನು ಹೊಡಿಬೇಕು, ನೀನು ಬಿದ್ದೋಗು, ನೀನು ಸತ್ತೋಗು, ನನಗೇನಾಗಬೇಕಾಗಿದೆ ಅನ್ನುವಂಥ ಭಾವನೆ ಬರ್ತಾ ಇದೆ ಈಗ. ಆದರೆ ಮಾನವೀಯತೆ ಬಹಳ ಮುಖ್ಯ. ಬೈಬಲ್ ಯಾವತ್ತೂ ಕೂಡ ಧರ್ಮವನ್ನು ಹೇಳೋದಿಲ್ಲ. ಹೇಳ್ತದ ದೇವರು ಈ ವಾಕ್ಯದಲ್ಲಿ ಬಂದ್ಬಿಟ್ಟು ನೋಡಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಯೇಸುವನ್ನು ನಂಬಿದವರನ್ನೇ ಅವರ ಸುಖ ನೋಡಬೇಕು, ಅವ್ರನ್ನ ಸಹಿಸ್ಕೊಳ್ಬೇಕು, ಅವರ ಹಿತ ನೋಡಬೇಕು, ಅವ್ರನ್ನ ನೀವು ನೋಡ್ಕೋಬೇಕಂತಿದೆಯಾ? ಆ ರೀತಿ ಇದೆಯಾ? ದೇವರ ವಾಕ್ಯ ಯಾವಾಗಲೂ ಮನುಷ್ಯರನ್ನ ಹೇಳುತ್ತದೆ. ಅವ್ರು ಯಾವ ಕುಲ, ಮತ, ಧರ್ಮ, ಭಾಷೆ ನೋಡಬೇಡ್ರಿ. ನೀವು ಸಹಾಯ ಮಾಡೋದು ಚರ್ಚಲ್ಲಿ ಹೋಗಿ ಕೇವಲ ಕ್ರೈಸ್ತರನ್ನು ನೋಡಿ ಮಾಡೋದಲ್ಲ. ಯಾರು ಸಹಾಯ ಅಪೇಕ್ಷಿಸ್ತಾರೋ ಅವರಿಗೆ ನೀವೇನು ಮಾಡಬೇಕು. ನೋಡಿ, ಇಲ್ಲಿ ಹೇಳ್ತದೆ ನೆರೆಯವನ ಅಂತ ಹೇಳ್ತದೆ. ಅದು ಯಾರು ಅಂತ ಹೇಳಿಲ್ಲ, ಕ್ರಿಶ್ಚಿಯನ್ ಅಂತ ಹೇಳಿಲ್ಲ. ಆದರೆ ನೆರೆಯವನ ಹಿತವನ್ನ ಹಿತವನ್ನು ನೋಡಬೇಕು. ಆಮೇಲೆ ಮೂರನೇದು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನ. ಯಾಕೆ ಅವರ ಸುಖ ನೋಡಬೇಕು? ಯಾಕೆ ನಾವು ಸಹಿಸಿಕೊಳ್ಬೇಕು? ಯಾಕೆ ಅವರ ಹಿತವನ್ನು ನೋಡಬೇಕು? ಅವರಲ್ಲಿ ಭಕ್ತಿ ವೃದ್ಧಿ ಮಾಡುವುದಕ್ಕೋಸ್ಕರ. ಇವತ್ತು ಅನೇಕರು ಭಿಕ್ಷೆ ಕೊಡೋರು ಇದ್ದಾರೆ, ಸೋಷಿಯಲ್ ವರ್ಕ್ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ದೇವರ ವಾಕ್ಯ ನಮಗೆ ಹೇಳೋದೇನೆಂದ್ರೆ, ಆ ವ್ಯಕ್ತಿ ಬದಲಾಗುವುದಕ್ಕೆ ಮಾಡ್ರಿ. ಅರ್ಥ ಆಗ್ತಾ ಇದೆಯಾ? ಈಗ ನಾನು ಒಬ್ಬನ ಯಾರೋ ಟ್ರಾಫಿಕಲ್ಲಿ ಬರ್ತಾನೆ, ಒಬ್ಬ ಆತನ ಕುಲ್ಕೊಂಡು ಗಡ್ಡ ಎಲ್ಲ ಬಿಟ್ಕೊಂಡು ಸುಮ್ಮನೆ ಹಂಗೆ ಬರ್ತಾನೆ. ನಾನೊಂದು 50 ರೂಪಾಯಿ ಕೊಟ್ಬಿಟ್ಟು ತಗೋ ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ, ಅವನು ನೇರವಾಗಿ ಎಲ್ಲಿ ಹೋಗ್ತಾನೆ? ಬಾರ್ಗೆ ಹೋಗ್ತಾನೆ. ಇವನು ಗೊತ್ತಿರ್ತದೆ, ನನಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಇವನು ಬಾರ್ಗೆ ಹೋಗ್ತಾನೆ, ತಗೋ ಕುಡಿಯೋಗು. ಏನು ಅಂದ್ಕೊಳ್ತಾನೆ ಇವನು ಮನಸ್ಸಲ್ಲಿ? ನನ್ನ ಮನಸ್ಸಲ್ಲೇ ಅನ್ಕೊತೀನಿ, ಅವನು ಕುಡಿಯೋಕ್ಕೆ ಕೊಟ್ಟಿದ್ದೀನಿ 50 ರೂಪಾಯಿ, ಎಂಜಾಯ್ ಮಾಡಲಿ, ನೈಸ್, ಖುಷಿ ಪಡ್ತಾನೆ ಅವನು. ನನಗೇನು ಗೊತ್ತಿಲ್ಲ, ನಿಜವಾದ ಭಕ್ತಿ ಗೊತ್ತಿಲ್ಲ. ನನಗೇನು ಗೊತ್ತು, ನನ್ನ ಹತ್ರ ಹಣ ಐತೆ, ಅವನು ಕುಡಿಬೇಕು, ಇಲ್ಲವೇ ಅವನು ಹೋಗಿ ತಿನ್ನಬೇಕು. ಹೋಗಿ ತಿನ್ನು, ನೀನು ಇಷ್ಟ ಬಂದು ತಿನ್ನು, ತಗೋ, ದುಡ್ಡು ತಗೋ. ಇದು ಸೋಷಿಯಲ್ ವರ್ಕು. ಆದರೆ ನಾವೇನು ಮಾಡ್ತೀವಿ? ನಾವು ಅವನ ಕೆಟ್ಟತನವನ್ನು ಬಿಡಬೇಕು. ನಾವೇನು ಮಾಡಬೇಕು? ನೋಡು, ಈ 50 ರೂಪಾಯಿ ತಗೊಂಡು ನಿನ್ನ ಮಕ್ಕಳಿಗೆ ಏನಾದರೂ ತಗೊಂಡೋಗು, ಈ 50 ರೂಪಾಯಿ ಮನೆಗೇನಾದರೂ ತಗೊಂಡೋಗು, ಈ 50 ರೂಪಾಯಿ ನೀನು ಒಳ್ಳೇದಕ್ಕೆ ಯೂಸ್ ಮಾಡು ಅಂತ ಹೇಳುವುದೇ ನಮ್ಮ ಜವಾಬ್ದಾರಿ. ಅರ್ಥ ಆಗ್ತಾ ಇದೆಯಾ? ನೋಡು, ಲೋಕದಲ್ಲಿ ಜನ ಹಣ ಇರೋರು ಇದ್ದಾರೆ, ಪೋಲ್ ಮಾಡೋರು ಇದ್ದಾರೆ, ಇಷ್ಟ ಬಂದಂಗೆ ನೀನು ಮಾಡ್ಕೊ ಹೋಗು ಅಂತ ಹೇಳೋರು ಇದ್ದಾರೆ. ಆದರೆ ದೇವ್ರ ವಾಕ್ಯ ಯಾಕೆ ನಾವು ಪರರ ಸುಖ ನೋಡಬೇಕು, ಪರರನ್ನ ಸಹಿಸ್ಕೊಳ್ಬೇಕು, ಪರರ ಹಿತವನ್ನು ನೋಡಬೇಕು ಅಂದರೆ ದೇವ್ರ ವಾಕ್ಯ ಹೇಳ್ತದೆ ಅವರಲ್ಲಿ ಭಕ್ತಿ ವೃದ್ಧಿಯನ್ನ ಅಪೇಕ್ಷಿಸುವವನಾಗಿರಬೇಕು. ನೋಡಿ, ಲೋಕದಲ್ಲಿ, ಸಮಾಜದಲ್ಲಿ ಅನೇಕರು ಸುಮ್ಮನೆ ನಾವು ಒಳ್ಳೆಯವರು ಅಂತ ಹೇಳ್ಕೊಂಡು ಮಾತಾಡ್ತಾರೆ. ಆದರೆ ನಿಜವಾದ ಒಳ್ಳೆಯತನ ಎಲ್ಲಿಂದಲೂ ಲೋಕದಲ್ಲಿ ಸಿಗೋದಿಲ್ಲ. ಬೈಬಲ್ ಹೇಳ್ತದೆ, ಆ ವ್ಯಕ್ತಿಯ ಒಳ್ಳೆಯ ಭಕ್ತಿಯನ್ನು ವೃದ್ಧಿ ಮಾಡುವುದಕ್ಕೆ ನೀವು ಪ್ರಯಾಸವನ್ನು ಪಡ್ರಿ ಎಂಬುದಾಗಿ. ನೋಡಿ, ದೇವರ ವಾಕ್ಯವನ್ನು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಇಲ್ಲಿ ಅರ್ಥ ಆಯ್ತಾ? ಮೊದಲನೇದು, ದೇವರ ವಾಕ್ಯವನ್ನು ನಾವು ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ ಅಂತ ಹೇಳಿದರೆ ಏನು ಮಾಡಬೇಕು? ಮೊದಲನೇದು ಏನು ಹೇಳಿದೆ ನಾನು? ಅವರ ಸುಖವನ್ನು ನೋಡಬೇಕು. ಎರಡನೇದು, ಅವ್ರನ್ನ ಸಹಿಸ್ಕೊಳ್ಬೇಕು. ಮೂರನೇದು, ಅವರ ಹಿತವನ್ನು ನೋಡಬೇಕು. ನಾಲ್ಕನೇದು, ಅವರ ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸಬೇಕು. ಏನನ್ನು ಅಪೇಕ್ಷಿಸಬೇಕು? ಅವರಲ್ಲಿ ಭಕ್ತಿ ವೃದ್ಧಿ, ಒಳ್ಳೆಯತನ. ನೋಡಪ್ಪ, ದೇವರು ಒಂದು ವೇಳೆ ನಾವು ಯೇಸುವಂತೆ ಅಂತ ಹೇಳಬೇಕಾಗಿಲ್ಲ, ಅವರು ದೇವರ ಕಡೆ ತಿರ್ಕೊಳ್ಬೇಕು ಮೊದಲನೇದಾಗಿ. ಯಾಕೆಂದರೆ ನಾವು ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಹೇಳೋದಲ್ಲ. ನಾವು ಹೇಳ್ಬೋದು, ಆವಾಗ ನೀವು ಕೇಳ್ಬೋದು, ಯಾವ ದೇವರಪ್ಪ ಅಂತ ಅವ್ರನ್ನ ರಿಟರ್ನ್ ಕೇಳ್ಬೋದು. ಅವಾಗ ನಾನು ನಂಬೋದು ಯೇಸು ಸ್ವಾಮಿಯನ್ನು, ನನ್ನಲ್ಲಿ ಬದಲಾವಣೆ ತಂದಿದ್ದು ಯೇಸು ಸ್ವಾಮಿ, ನನ್ನನ್ನು ರಕ್ಷಿಸಿದ್ದು ಯೇಸು ಸ್ವಾಮಿ, ಆಗ ಹೇಳ್ಬೋದು ನಾವು. ಆದರೆ ಮೊದಲನೇದು, ನೀವು ಯೇಸುವನ್ನು ನಂಬಿದ್ರೆ ನಾನು 50 ರೂಪಾಯಿ ಕೊಡ್ತೀನಿ, ಹಂಗಲ್ಲ, ಆ ರೀತಿ ಅಲ್ಲ.
ನಾವು ಯಾರೂ ಆ ರೀತಿ ಮಾಡೋದೇ ಇಲ್ಲ. ಬೇಕಾದರೆ ಇನ್ನೂ ಈ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವರೆಲ್ಲ ನಾನು ವೀಡಿಯೋಸನ್ನು ನೋಡಿದ್ದೇನೆ, ಕೆಲವರು ಏನು ಮಾಡ್ತಾರೆ, ನೀನು ಚರ್ಚ್ ಬಿಟ್ಬಿಟ್ಟು ಬಂದುಬಿಟ್ರೆ ನಾನು ಇಷ್ಟು ಕೊಡ್ತೀನಿ, ಬರ್ತೀಯಾ? ವಿಡಿಯೋ ಮಾಡ್ತಾರೆ. ಅದನ್ನು ವಿಡಿಯೋ ಮಾಡಿಬಿಟ್ಟು ನೀನು ಚರ್ಚ್ಗೆ ಹೋಗಲ್ಲ, ನಾನು ಯೇಸು ಸ್ವಾಮಿ ನಂಬಲ್ಲ ಅಂತೇಳು, ನಾನು ಇವಾಗ ದುಡ್ಡು ಕೊಡ್ತೀನಿ, ಬೇಕಾದರೆ ನಿನಗೊಂದು ಸೈಟ್ ಕೊಡ್ತೀನಿ. ಕಳೆದ ಸಾರಿ ಇದೇ ಕೆಲಸ ನಡೆದಿದೆ, ಕೆಲವು ಚಿತ್ರದುರ್ಗ ಡಿಸ್ಟಿಕಲ್ಲಿ ನಡೆದಿದೆ. ಮನೆಗಳಿಗೆ ಹೋಗಿ ನೀವು ಯೇಸು ಸ್ವಾಮಿ ನಂಬಿದರೆ ತಾನೇ, ಈಗ ಬಿಟ್ಬಿಟ್ಟು ಬಂದರೆ ನಿಮಗೆ ಸೈಟ್ ಕೊಡ್ತೀವಿ, ಈಗ ಬಿಟ್ಬಿಟ್ಟು ಬಂದರೆ ಮನೆ ಹಾಕ್ಸ್ಕೊಡ್ತೀವಿ, ಈಗ ಬಿಟ್ಬಿಟ್ಟು ಬಂದರೆ ನಿಮಗೆಲ್ಲ ವಸತಿಗಳು ಕೊಡ್ತೀವಿ, ನಡೀತಿದೆಲ್ಲ. ಆದರೆ ನಾವು ಆ ರೀತಿ ಮಾಡಲ್ಲ. ನಮಗೇನಾಗಿದೆ, ಅವರ ಕುಟುಂಬ ಬದಲಾಗಬೇಕು, ಅವರ ಜೀವನ ಬದಲಾಗಬೇಕು, ಅವರ ಜೀವಿತ ಬದಲಾಗಬೇಕು. ಅದನ್ನು ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ ಅದನ್ನು. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒಂದು ವೇಳೆ ನಾವು ಪ್ರೀತಿ ಮಾಡಿದ್ರೆ, ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಮೊದಲ ಕೊರಿಂಥ 13ನೇ ಅಧ್ಯಾಯ 5ನೇ ವಚನ. 5ನೇ ವಚನ ನೋಡ್ತಾ ಇದ್ರೆ, ಓಕೆ. ಓಕೆ, ಸಾಕು. ಇಲ್ಲಿ ಹೇಳ್ತದೆ, ಪ್ರೀತಿ ಇದ್ದರೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಏನು ಮಾಡೋದಿಲ್ಲ? ನಾವು ಸುಮ್ಮನೆ ಹೇಳ್ಬಿಟ್ಟು ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಉದಾಹರಣೆಗೆ ನೋಡಿ, ನಾವು ಯಥಾರ್ಥವಾಗಿ ಹೇಳ್ತೇವೆ. ಕೆಲವು ಸಾರಿ, ಕಳೆದ ಸಾರಿ ಬೆಂಗಳೂರಲ್ಲಿ ನಮ್ಮ ಮೇಲೆ ಜನ ಒಂದು 25 ಜನ ಬಂದು ಜಗಳ ಮಾಡಿದಾಗ ನಾವು 4 ಜನ ಇದ್ವಿ. ಅವರೇನು ಮಾಡಿದ್ರು, ನಮ್ಮನ್ನು ಹೊಲಸು ಮಾತುಗಳಲ್ಲೇ ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಬ್ಬನ ಅದರಲ್ಲಿ ಕುಡಿದು ಬಂದುಬಿಟ್ಟಿದ್ದಾನೆ, ಅಲ್ಲೇನೋ ಕಾರ್ಪೊರೇಟ್ ಅಂತೆ, ಗೊತ್ತಲ್ಲ. ಮೊದಲೇ ಸ್ವಲ್ಪ ಒಂದು ಕಾರ್ಪೊರೇಟ್ ಆದರೆ ಸಾಕು, ನನಗಿಂತ ವ್ಯಕ್ತಿ ಯಾರೂ ಇಲ್ಲ, ನನ್ನನ್ನು ಕೇಳೋರಿಲ್ಲ ಅಂತ ಬಂದುಬಿಟ್ಟು ಹೊಲ್ಸು ಮಾತಲ್ಲಿ ಬೈತಾ ಇದ್ದಾನೆ. ನಿನ್ನ ಅಯ್ಯ ಇವು ಅದು ಇದು ಎಲ್ಲ ಬೈದ್ಬಿಟ್ಟು ಮರ್ಯಾದೆಗೆಟ್ಟು ನಡ್ಕೊಳ್ತಾ ಇದ್ದಾರೆ. ಅವ್ರು ಬೈದರೆ ನಾವು ಬೈಗೆ ಬರಲ್ವಾ? ಬರುತ್ತೆ. ಪ್ರತಿಯೊಬ್ಬರಿಗೂ ಕೆಟ್ಟ ಮಾತು ಬಂದೇ ಬರ್ತದೆ. ಅಟ್ಲೀಸ್ಟ್ ಕೋಪದಲ್ಲಾದರೂ ಮಾತಾಡ್ತೇವೆ. ಆದರೆ ಅವರಷ್ಟೂ ಜನ ಕೋಪವಾಗಿ ಮಾತಾಡುವಾಗ ನಾವು ಅಣ್ಣ, ಸರ್, ಬ್ರದರ್ ಈ ಪದಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಯಾಕೆಂದರೆ ಅವರು ಕ್ರಿಶ್ಚಿಯನ್ಸ್ ಅಲ್ಲ, ಅವ್ರು ನಮ್ಮನ್ನು ಪ್ರೀತಿ ಮಾಡೋರಲ್ಲ, ನಮ್ಮನ್ನು ಒಡೆಯಕ್ಕೆ ಬಂದವರು ಅವರು. ಆದರೆ ನಾವು ಅವ್ರ ಹತ್ರ ಹೆಂಗೆ ನಡ್ಕೊಳ್ತಾ ಇದ್ದೀವಿ? ಮರ್ಯಾದೆಗೆಟ್ಟು ನಾವು ನಡ್ಕೊಳ್ಳಿಲ್ಲ. ಅವ್ರು ನಮ್ಮ ಹತ್ರ ಮರ್ಯಾದೆಗೆಟ್ಟು ನಡ್ಕೊಳ್ತಾ ಇದ್ದಾರೆ, ಆದರೆ ನಾವೇನು ಮಾಡಲಿಲ್ಲ? ಮರ್ಯಾದೆಗೆಟ್ಟು ನಡ್ಕೊಳ್ಳಿಲ್ಲ. ನಾವು ಬ್ರದರ್, ಸರ್, ಅವರು ಹೊಲಸು ಮಾತುಗಳಲ್ಲಿ ಕರೀತಾ ಇದ್ದಾರೆ ನಮ್ಮನ್ನು. ಎಂಥ ಮಾತುಗಳನ್ನು ನಾನು ಹೇಳ್ಬಾರ್ದು, ಉಪಯೋಗಿಸಬಾರ್ದು ನಾವು ಬಾಯಲ್ಲಿ. ನೀನಂಥವನು, ನೀವು ಇಂಥವರು, ನೀವು ಅವರು ಇವರು ಅದು ಇದು. ಆಯ್ತಣ್ಣ, ಸರಿಣ್ಣ, ಆಗಲ್ಲಣ್ಣ, ಹೀಗಣ್ಣ, ಅಯ್ಯೋ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿ ಪ್ರೀತಿ ಇದೆ, ಅವರಲ್ಲಿ ಇಲ್ಲ. ಅವರಲ್ಲಿ ಭಕ್ತಿ ಇಲ್ಲ, ಅವ್ರಿಗೆ ದೇವರ ಭಯ ಇಲ್ಲ. ಅವ್ರೇನು ಮಾಡ್ತಾರೆ? ಮರ್ಯಾದೆಗೆಟ್ಟು ನಡ್ಕೊಳ್ತಾರೆ. ಆದರೆ ನಾವು ಪ್ರೀತಿ ಉಳ್ಳವರು ಮರ್ಯಾದೆಗೆಟ್ಟು ನಡೆಯಬಾರ್ದು. ಎಷ್ಟೋ ಅವರು ಬೈದರೂ ಕೂಡ ನಾವು ಮರ್ಯಾದೆಗೆಟ್ಟು ನಡೆಯಬಾರ್ದು. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳೋದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು. ಇದೆಲ್ಲ ಹೇಳ್ಕೊಡ್ತಾ ಇದೆ. ಪ್ರಾಣ ಕೊಡುವ ಹಂಗಿನಲ್ಲಿರುವ ನಮಗೆ ಸಿಟ್ಟುಕೊಳ್ಳಬಾರ್ದು, ಕೋಪ ಮಾಡಿಕೊಳ್ಳಬಾರ್ದು. ಸಿಟ್ಟುಕೊಳ್ಳಬಾರ್ದು ಅಂದರೆ ಏನಾದ್ರ ಅರ್ಥ? ಯಾವಾಗಲೂ ಸಾಧು ಪ್ರಾಣಿಗಳ ಥರ ಇರಬೇಕಾದ್ರೆ ನ್ಯಾಯಕ್ಕಾಗಿ ಸಿಟ್ಟುಕೊಳ್ಬೋದು. ಕೋಪ ಮಾಡಿಕೊಳ್ಳೇಬೇಡ್ರಿ ಅಂತ ಇಲ್ಲ, ಕೋಪ ಮಾಡಿದರೂ ಪಾಪ ಮಾಡಬಾರ್ದು ಅಂತಿದೆ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ನ್ಯಾಯಕ್ಕಾಗಿ ಸಿಟ್ಟು ಬರುತ್ತೆ, ಹೌದಲ್ವಾ? ಒಳ್ಳೆಯದಕ್ಕಾಗಿ ಸಿಟ್ಟು ಬರುತ್ತೆ. ಯಾಕಂದರೆ ಒಳ್ಳೆಯದಕ್ಕಾಗಿ ಏನೋ ಮಾತಾಡ್ತಾ ಇರ್ತಾರೆ, ನ್ಯಾಯ ಮಾತಾಡ್ರಿ, ಸತ್ಯ ಮಾತಾಡ್ರಿ ಅಂತೇಳಿ ಕೋಪ ಮಾಡ್ಕೊಳ್ಬೋದು. ಆದರೆ ಬೇರೆ ಕಾರ್ಯದಲ್ಲಿ ನಾವು ಈ ರೀತಿಯಾಗಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅಪಕಾರವನ್ನು ಯಾರಾದರೂ ನಮಗೇನಾದರೂ ತೊಂದರೆ ಮಾಡಿದ್ರೆ ನಾವೇನು ಮಾಡೋದಿಲ್ಲ, ಅಪಕಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದು, ದ್ವೇಷ ಮಾಡೋದು, ಇದೆಲ್ಲವೂ ಕೂಡ ಮಾಡಬಾರ್ದು. ನೋಡಿ, ದೇವರ ವಾಕ್ಯ ಎಷ್ಟು ವಿಷಯಗಳಿಗೆ ಮಾತಾಡ್ತಾ ಹೋದರೆ ತುಂಬ ವಾಕ್ಯಗಳು ಅದರ ಕುರಿತಾಗಿದೆ ದೇವರ ವಾಕ್ಯದಲ್ಲಿ. ಫಿಲಿಪ್ಪಿ ಕೊನೆಯದಾಗ ಒಂದು ವಾಕ್ಯ ಓದ್ಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 4 ವಚನಗಳನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 4 ವಚನಗಳು. 3ನೇ ಅಧ್ಯಾಯ 3ರಿಂದ 4 ವಚನಗಳು. ಹೌದಾ? ಅದಾ? 2, 3, 4. ಪಕ್ಷಪಾತದಿಂದಾಗಲಿ ಒಣಮೆಯಿಂದಾಗಲಿ ಇದೆಯಲ್ಲ. ಪಕ್ಷಪಾತದಿಂದಾಗಲಿ ಒಣೆಯಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ, ಯಾವ ಭಾವದಿಂದ? ದೀನ ಭಾವದಿಂದ
ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡಿದೆ, ಪರಹಿತವನ್ನು ಸಹ. ಅರ್ಥ ಆಗ್ತಾ ಇದೆಯಾ? ಇದು ಮೊದಲನೇದಾಗಿ ನಾವೇನು ಮಾಡೋಣ, ನಾವು ಇದನ್ನು ಕೇಳಿ ಸುಮ್ಮನೆ ಬಿಡೋದು ಹೋಗೋದು ಬೇಡ. ನಾವು ಫಸ್ಟ್ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಮನೆಯಲ್ಲಿ. ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಎರಡನೇದಾಗಿ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಸಭೆಯಲ್ಲಿ. ಮೂರನೇದು ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ಸಮಾಜದಲ್ಲಿ. ಓಕೆನಾ? ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ. ಏನಂತ? ದೇವರು ನನ್ನನ್ನು ಪ್ರೀತಿ ಮಾಡಿದ್ದಾರೆ, ನಾನು ಬೇರೆಯವನ್ನು ಪ್ರೀತಿ ಮಾಡುವ ಇಲ್ಲ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇನೆ. ಅದರ ಅರ್ಥ ಏನಂದರೆ, ನಾವು ಮೊದಲನೇದಾಗಿ ಏನು ನೋಡಿದ್ವಿ? ಬೇರೆಯವರ ಸುಖವನ್ನು ನೋಡಬೇಕು, ಬೇರೆಯವರನ್ನು ಸಹಿಸ್ಕೊಳ್ಬೇಕು. ಮೂರನೇದು ಬೇರೆಯವರ ಹಿತವನ್ನು ನೋಡಬೇಕು. ನಾಲ್ಕನೇದು ಅವರ ಭಕ್ತಿ ವೃದ್ಧಿಯನ್ನು ನೋಡಿಕೊಳ್ಳಬೇಕು. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಇನ್ನೊಂದು ವಾಕ್ಯವನ್ನು ಏನಂದರೆ, ಸಿಟ್ಟುಕೊಳ್ಳಬಾರ್ದು. ಮನೆಯಲ್ಲಿ ಏನು ಮಾಡಬಾರ್ದು? ಸಿಟ್ಟುಕೊಳ್ಳಬಾರ್ದು. ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬಾರ್ದು. ಈಗ ಲಿಸ್ಟ್ ಹೋಗ್ತಾ ಇರುತ್ತೆ, ಆದರೆ ನಾವು ಅಷ್ಟು ಧ್ಯಾನ ಮಾಡೋದು ಬೇಡ. ಇಷ್ಟಕ್ಕೆ ನಾವು ನಿಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ಹೇಳೋಣ, ಎಲ್ಲರ ಕಣ್ಣುಗಳನ್ನು ಮುಚ್ಚಿ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ವಾಕ್ಯವು ನಮಗೆ ಹೇಳಿದೆ, ನೀವು ನಿಮ್ಮ ಪ್ರೀತಿಯನ್ನು ರುಜುಪಡಿಸಿದ್ದೀರಾ. ನಿಮಗೆ ಸ್ತೋತ್ರ. ಹಾಗೆಯೇ ದೇವರೇ, ನಾವು ಕೂಡ ಪ್ರಾಣ ಕೊಡುವ ಹಂಗಿನಲ್ಲಿದ್ದೇವೆ ಎಂದು ಹೇಳುತ್ತದೆ ವಾಕ್ಯ. ಪ್ರಾಣ ಕೊಡುವ ಮುಂಚೆ ಕರ್ತನೇ, ಈ ಕನಿಷ್ಠ ಕಾರ್ಯಗಳನ್ನು ನಾವು ಮಾಡದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲಪ್ಪ. ದೇವರೇ, ಇದು ನಾನು ಹೇಳಿಲ್ಲ, ಇದೊಂದು ಯಾವುದೂ ನನ್ನ ಸ್ವಂತ ಮಾತುಗಳಲ್ಲ, ನಿಮ್ಮ ಜೀವವುಳ್ಳ ನುಡಿಗಳು. ಇಲ್ಲಿ ಹೇಳುತ್ತಾ ಇರುವಂಥ ಮಾತು, ನೀವು ಪರರ ಸುಖವನ್ನು ನೋಡಬೇಕು, ಪರರನ್ನು ಸಹಿಸ್ಕೊಳ್ಬೇಕಪ್ಪ. ನಾವು ನಮ್ಮ ಮನೆಗಳಲ್ಲಿ, ನಾನು ಊಟ ಮಾಡುವಾಗ, ನಾನು ಬಟ್ಟೆ ಧರಿಸುವಾಗ, ನಾನು ಏನಾದರೂ ಎಂಜಾಯ್ ಮಾಡುವಾಗ, ನಾನು ಏನೇ ಮಾಡಿದ್ರು ನನ್ನ ಮನೆಯವರಿದ್ದಾರೆ, ಅವರು ತಿಂದ್ರಾ, ಅವರು ಚೆನ್ನಾಗಿದ್ದಾರಾ, ಅವ್ರಿಗೂ ಒಂದು ತಗೊಂಡೋಗೋಣ, ಅವರು ಇದನ್ನು ಆಸ್ವಾದಿಸಲಿ ಅನ್ನುವ ಸುಖವನ್ನು ನಾವು ನೋಡಬೇಕಪ್ಪ. ಎರಡನೇದು, ಕುಟುಂಬದಲ್ಲಿ ಬಹಳ ಹೋರಾಟಗಳು ಬರ್ತವೆ, ಶೋಧನೆಗಳು ಬರ್ತವೆ, ಆದರೆ ಅದನ್ನು ಸಹಿಸ್ಕೊಳ್ಬೇಕು ಸ್ವಾಮಿ. ಯಾಕೆಂದರೆ ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಸಹಿಸ್ಕೊಳ್ಳದೆ ಹೋದರೆ ಏನೂ ಪ್ರಯೋಜನ ಇಲ್ಲಪ್ಪ. ಈಗ ಈ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ಪ್ರಿಯ ದೇವಜನರಲ್ಲಿ ಕರ್ತನೇ, ನಿಜವಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ನಾವು ನಿಜವಾಗಿ ವಾಕ್ಯಗಳಂತೆ ನಾವು ನಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ. ನಮ್ಮ ಕುಟುಂಬಸ್ಥರ ಭಕ್ತಿ ವೃದ್ಧಿ, ಯಾಕೆಂದರೆ ಅವರಪ್ಪ ಪ್ರತಿಯೊಬ್ಬರು ಅವರು ಕರ್ತನೇ ಸ್ವಲ್ಪ ನಂಬಿಕೆಯಲ್ಲಿ ದೃಢವಿಲ್ಲದವರು, ಅನುಮಾನ ಇರೋರು. ನಾನಾದರೂ ಸ್ವಲ್ಪ ಬೆಳೆದಿದ್ದೀನಿ, ಹಾಗಾದರೆ ನಾನು ನನ್ನ ಕುಟುಂಬದಲ್ಲಿ ಸಾಕ್ಷಿಯಾಗಿರಬೇಕಪ್ಪ. ದೇವರ ಆ ರೀತಿಯಾಗಿ ನಮಗೆ ಸಹಾಯ ಮಾಡಿಕೊಡ್ರಿ. ಈ ವಾಕ್ಯಗಳಲ್ಲಿ ಅಪ್ಪ ಕರ್ತನೆ, ಸಿಟ್ಟುಗೊಳ್ಳಬಾರದು, ಪರಹಿತವನ್ನು ನೋಡಬೇಕು, ಅಪಕಾರವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬಾರದು, ಸ್ವಪ್ರಯೋಜನವನ್ನು ಚಿಂತಿಸಬಾರ್ದು. ಎಲ್ಲ ಮಾತುಗಳನ್ನು ಇವತ್ತು ಕೇಳಿಸಿಕೊಂಡಿದ್ದೇವೆ. ಈ ವಾಕ್ಯಗಳ ಮೇರೆಗೆ ನಾವು ನಡೆದುಕೊಂಡು ನಿನ್ನನ್ನು ಮೆಚ್ಚಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ, ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು, ಯಾಕೆಂದರೆ ನೀವು ಉನ್ನತರು, ಉತ್ತಮರು, ನಮಗೆ ಉಪಕಾರಿಯೂ ಆಗಿದ್ದೀರಾ. ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿರುವಂಥ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಅಪ್ಪ. ನಾವು ಇದನ್ನು ನಮ್ಮ ಕುಟುಂಬಗಳಲ್ಲಿ, ನಾವು ಹೋಗುವ ಸಭೆಯಲ್ಲಿ, ನಾವಿರುವ ಸಮಾಜದಲ್ಲಿ ನಾವು ಇದನ್ನು ಪಾಲನೆ ಮಾಡಿ ನಿನ್ನ ಪ್ರೀತಿಯ ರುಚಿಯನ್ನು ಬೇರೆಯವರಿಗೆ ತೋರಿಸುವಂತೆ ನೀನು ಕೃಪೆಯನ್ನು ತೋರಿಸಿರಿ ಅಪ್ಪ. ಕುಟುಂಬದಲ್ಲಿರುವವರು, ಸಮಾಜದಲ್ಲಿರುವವರು ದೇವರೇ, ಅವರು ದೃಢವಿಲ್ಲದವರು, ಅವರು ಅನುಮಾನ ಇರುವವರು, ಅವರು ಸಡಿಲರಪ್ಪ. ನಾವಾದರೂ ಬೆಳೆದಿದ್ದೀವಿ ಅಂತ ಹೇಳೋರು ನಾವು ಮಾದರಿಯಾಗಿರಬೇಕು ಸ್ವಾಮಿ. ದಯಮಾಡಿ ನಮಗೆ ಆ ರೀತಿ ಸಹಾಯ ಮಾಡಿಕೊಟ್ಟು ಈ ವಾಕ್ಯವನ್ನು ದಾಲಿಸಿದ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಆಶೀರ್ವಾದವನ್ನು ನಮಗೆ ತುಂಬಿಸಿಕೊಡಬೇಕೆಂದು ನಮ್ಮ ಕರ್ತನು ಒಡೆಯನು ಕ್ರಿಸ್ತನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.